ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ವೆಲ್ಕಮ್ ಟು ವಿಲೇಜ್ ಸ್ಪೈಸ್ ಬಾಕ್ಸ್. ನಾನಿವತ್ತು ಟ್ಯಾಮ್ರಿಂಡ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹುಣಸೆಹಣ್ಣು ಚಿತ್ರಾನ್ನ, ಇಲ್ಲಾಂದರೆ ಟೊಮ್ಯಾಟೊ ಚಿತ್ರಾನ್ನ ಅಂತನಾದರೂ ಹೇಳ್ಬೋದು. ಬನ್ನಿ, ಏನೇನು ಬೇಕು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಫಸ್ಟ್ ಏನು ಬೇಕು ಅಂದರೆ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಸೋನಾ ಮಸೂರಿ ಅಕ್ಕಿ. ಓಕೆ, 1-2 ಟೊಮ್ಯಾಟೊ ತೊಗೊಂಡಿದ್ದೀನಿ, ಆಮೇಲೆ 1-2 ಈರುಳ್ಳಿ. ಓಕೆ, ಚಿತ್ರಾನ್ನ ಮಾಡಲಿಕ್ಕೆ ಒಗ್ಗರಣೆ ಹಾಕಬೇಕಲ್ವಾ, ಸೊ ಹಾಗಾಗಿ ಒಗ್ಗರಣೆಗೆ ಏನೇನು ತೊಗೊಂಡಿದ್ದೀನಿ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆ, ಸ್ವಲ್ಪ ಸಾಸಿವೆ ತೊಗೊಂಡಿದ್ದೀನಿ, ಮತ್ತು ಕಡಲೆಬೇಳೆ, ಒಣಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಫ್ಲೇವರ್ಗೆ ಬೆಳ್ಳುಳ್ಳಿ. ಓಕೆ ಓಕೆ ಮತ್ತು ಹುಣಸೆಹಣ್ಣಿನ ರಸ. ಓಕೆ, ಕಾಣಿಸ್ತಾ ಇದೆಯಾ? ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಾನು ಇದಿಷ್ಟನ್ನು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಹುಣಸೆಹಣ್ಣು ಚಿತ್ರಾನ್ನ ಮಾಡಬೇಕಾದ್ರೆ ಫಸ್ಟ್ ಅಕ್ಕಿ ತೊಳ್ಕೊಳ್ಳೋಣ, ಆಯಿತಾ? ನೋಡಿ, ಅಕ್ಕಿನ 1-2 ಸಲ ವಾಶ್ ಮಾಡಿ ಇಟ್ಕೊಳ್ತೀನಿ, ಆಯಿತಾ? ನೋಡಿ, ನಾನಿಲ್ಲಿ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ, ಆಯಿತಾ? 2 ಸಲ ವಾಶ್ ಮಾಡಿ ಇಟ್ಕೊಳ್ಳಿ. ಓಕೆ, ನೋಡಿ, ಅಕ್ಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಆಯಿತಾ? ಇವಾಗ ಫಸ್ಟು ಅನ್ನ ಮಾಡ್ಕೊಳ್ಳೋಣ. ನೋಡಿ, ನಾನು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೆ ಅಲ್ಲ, ಆ ಗ್ಲಾಸಲ್ಲಿ 1:2 ನೀರು ಹಾಕ್ಕೊಂಡಿದ್ದೀನಿ, ಆಯಿತಾ? ನಾನು ಯಾವಾಗಲೂ ಸ್ವಲ್ಪ ನೀರು ಉಗುರು ಬೆಚ್ಚಗೆ ಸ್ವಲ್ಪ ಬಿಸಿ ಆದಮೇಲೆ ಅಕ್ಕಿ ಹಾಕ್ಬಿಟ್ಟು ಆಮೇಲೆ ಅನ್ನ ಮಾಡ್ಕೊತೀನಿ, ಆಯಿತಾ? ಯು ಕ್ಯಾನ್ ಜಸ್ಟ್ ಥಿಂಕ್ ಇದು ಒಂದು ಟಿಪ್ ಅಂತಲೇ ನೀವು ಅಂದ್ಕೊಬೋದು, ಟಿಪ್ಸ್ ಅಂತಲೇ. ಓಕೆ, ನೋಡಿ, ಸ್ವಲ್ಪ ನೀರು ಬಿಸಿ ಆಗ್ಲಿಕ್ಕೆ ಇಟ್ಕೊಂಡಿದ್ದೀನಿ, ಆಯಿತಾ? ಒಂದು ಸ್ವಲ್ಪ ಬಿಸಿ ಆಗಲಿ, ಆಮೇಲೆ ಅಕ್ಕಿ ಹಾಕೋಣ. ನೋಡಿ, ನೀರು ಬಿಸಿ ಆಗಿದೆ, ಇವಾಗ ಅಕ್ಕಿ ಹಾಕ್ತೀನಿ, ಆಯಿತಾ? ಅಕ್ಕಿ ಹಾಕಿದ್ದೀನಿ. ನಿಮ್ಗೇನಾದರೂ ಅನ್ನ ಉದುದ್ರಾಗಿ ಬರಬೇಕು ಅಂತ ಅಂದರೆ ಜಸ್ಟ್ 1-2 ಡ್ರಾಪ್ ಎಣ್ಣೆ ಹಾಕಿ, ಆಯಿತಾ? ನಮ್ಮ ಮನೆಯಲ್ಲಿ ನಾವು ಹೀಗೇ ಮಾಡೋದು. ಚಿತ್ರಾನ್ನ, ಪುಳಿಯೋಗರೆ, ವಾಂಗಿಬಾತ್ ತುಂಬ ಚೆನ್ನಾಗಿ ಉದುದ್ರಾಗಿ ಬರುತ್ತೆ. ಓಕೆ, ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ್ದೀನಿ, ಸಾರಿ. ಇವಾಗ 1 ವಿಷಲ್ ಒಡಿಸ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಸಿಮ್ಮಲ್ಲಿಟ್ಟು ಆಫ್ ಮಾಡೋಣ. ಓಕೆ, ಇವಾಗ ಸ್ಟೀಮ್ ಬರ್ತಾ ಇದೆ, ವಿಷಲ್ ಹಾಕೋಣ, ಆಯಿತಾ? ಓಕೆ, 1 ವಿಷಲ್ ಕೂಗಾಗಿದೆ. ಇವಾಗ ನೋಡಿ, ನಾನು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕುಕ್ಕರ್ ಆಫ್ ಮಾಡ್ತೀನಿ. ನಾನಿಲ್ಲಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಜೊತೆಗೆ ಹಸಿಮೆಣ್ಸಿನ್ಕಾಯಿನೂ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಓಕೆ, ಉತ್ತರಿಸಿಟ್ಕೊಂಡಿದ್ದೀವಿ ಅಂತ ಹೇಳ್ತೀವಿ. ಓಕೆ, ನಾನು ಆಗಲೇ 2 ಟೊಮ್ಯಾಟೊ ತೊಗೊಂಡಿದ್ದೆ ಅಲ್ಲ, ಅದನ್ನು ಈ ಥರ ಉತ್ತರಿಸಿಟ್ಕೊಂಡಿದ್ದೀನಿ, ಅಂದರೆ ಇಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ನಾನಿಲ್ಲಿ ತುಂಬ ದೊಡ್ಡ ಸೈಜ್ ಟೊಮ್ಯಾಟೊ ತೊಗೊಂಡಿಲ್ಲ, ಪುಟ್ಟದು 2 ತೊಗೊಂಡಿದ್ದೀನಿ. ಅದು ಝೂಮ್ಗೆ ನಿಮಗೆ ದಪ್ಪದ ಅನಿಸ್ಬೋದು. ಚಿಕ್ಕ ಟೊಮ್ಯಾಟೊ, ಸ್ಮಾಲ್ ಒನ್ಸ್. ಓಕೆ, ಒಗ್ಗರಣೆದು ಸಾಸಿವೆ, ಕಡಲೆಬೇಳೆ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ. ಓಕೆ, ಮತ್ತು ಹುಣಸೆಹಣ್ಣು. ಓಕೆ, ಮತ್ತು ಎಣ್ಣೆ, ಒಂದು ಚಿಕ್ಕ ಸೌಟಷ್ಟು. ಓಕೆ, ಒಂದು ದೊಡ್ಡ ಪಾತ್ರೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಓಕೆ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇವಾಗ ಏನೇನು ಒಗ್ಗರಣೆ ತೊಗೊಂಡಿದ್ವಲ್ಲ, ಒಗ್ಗರಣೆ ಐಟಮ್ಸ್ಗಳು ಸಾಸಿವೆ, ಕಡಲೆಬೇಳೆ, ಒಣಮೆಣ್ಸಿನ್ಕಾಯಿ,
ಮತ್ತು ಬೆಳ್ಳುಳ್ಳಿನ ಒಂದು ಸ್ವಲ್ಪ ಕುಟ್ಬಿಟ್ಟು ಹಾಕ್ಕೊಳ್ತೀನಿ ಆಯಿತಾ. ಸಾರಿ, ಅದನ್ನು ತೋರ್ಸೋಕ್ಕಾಗಲಿಲ್ಲ. ಓಕೆ, ಲೆಟ್ಸ್ ಪುಟ್. ಸಾಸಿವೆ ಎಲ್ಲ ಚಿಟಪಟ ಅಂತ ಇದೆ. ಓಕೆ, ಇದು ಒಂದು 2 ಸೆಕೆಂಡ್ಸ್ ಆದ ಕೂಡಲೇ ನಾನು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ಫ್ರೈ ಮಾಡಲಿಕ್ಕೆ. ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಕೆಂಪಗಾಗಲಿ. ಓಕೆ, ಮೇಯ್ನ್ ಇದ್ರದ್ದು ಇಂಗ್ರೀಡಿಯೆಂಟೇ ನಾನು ಮರೆತುಬಿಟ್ಟೆ. ಸ್ವಲ್ಪ ಅರಿಶಿನ ತೊಗೊಬೇಕು. ಓಕೆ, ಚಿತ್ರಾನ್ನಕ್ಕೆ ನೋಡಿ ಈರುಳ್ಳಿ ಹಾಕಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಆಯಿತಾ. ಇದು ಸ್ವಲ್ಪ ಫ್ರೈ ಆದಮೇಲೆ ಟೊಮ್ಯಾಟೊ ಹಣ್ಣು ಹಾಕೋಣ. ಓಕೆ, ಇನ್ನು ಸ್ವಲ್ಪ ಫ್ರೈ ಆಗಬೇಕು. ಇನ್ನೊಂದು 2 ನಿಮಿಷ ಫ್ರೈ ಆದರೆ ಸಾಕು ಆಯಿತಾ. ಆಮೇಲೆ ಟೊಮ್ಯಾಟೊ ಹಾಕೋಣ. ಟೊಮ್ಯಾಟೊ ಹಾಕಿದ್ದೀನಿ. ಓಕೆ, ನೋಡಿ ತುಂಬ ಚೆನ್ನಾಗಿ ಆಗಿದೆ ಆ್ಯಕ್ಚುಲಿ. ಇವಾಗ ಹುಣಸೆಹಣ್ಣು ರಸ ಹಾಕಿದ್ಮೇಲೆ ಇನ್ನೂ ಚೆನ್ನಾಗಾಗುತ್ತೆ, ಟೇಸ್ಟು ತುಂಬ ಎನ್ಹಾನ್ಸ್ ಆಗುತ್ತೆ. ಇದು ಸ್ವಲ್ಪ ಟೊಮ್ಯಾಟೊ ಬೇಯಬೇಕು. ಆಮೇಲೆ ಅರಿಶಿನ ಹಾಕಿ ಹುಣಸೆಹಣ್ಣು ರಸ ಹಾಕೋಣ. ಓಕೆ, ಟ್ಯಾಮ್ರಿನ್ ಪಲ್ಪ್ ನೋಡಿ. ಓಕೆ, ಇವಾಗ ಅರಿಶಿನ ಹಾಕ್ತೀನಿ. ಓಕೆ, ನೋಡಿ. ಓಕೆ, ಸ್ವಲ್ಪ ಕಲ್ಲುಪ್ಪು ತೊಗೊಂಡಿದ್ದೆ. ಓಕೆ, ಇವಾಗ ಕಲ್ಲುಪ್ಪನ್ನು ಗೊಜ್ಜಿಗೆ ಹಾಕೋಣ. ಓಕೆ, ನೋಡಿ ಉಪ್ಪು ಹಾಕಿದ್ದೀನಿ ಆಯಿತಾ. ಇವಾಗ ಒಂದು 2 ನಿಮಿಷ ಬಾಡಿಸ್ಬಿಟ್ಟು ಹುಣಸೆ ಹಣ್ಣಿನ ರಸ ಹಾಕೋಣ. ಓಕೆ, ನೋಡಿ ಹುಣಸೆಹಣ್ಣು ರಸ ಏನು ತೊಗೊಂಡಿದ್ದಲ್ಲ ಅದು ಇಷ್ಟು ಹಾಕಲ್ಲ, ಸ್ವಲ್ಪ ಹಾಕ್ತೀನಿ. ಓಕೆ, ಓಕೆ, ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಚಿತ್ರಾನ್ನದ ಗೊಜ್ಜು ರೆಡಿ ಆಗುತ್ತೆ. ಮರ್ತುಬಿಟ್ಟೆ ಹೇಳಲಿಕ್ಕೆ, 1 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಆಯಿತಾ. ಓಕೆ, ಇವಾಗ ಗೊಜ್ಜು ಕುದೀತಾ ಇದೆ. ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದರೆ ರೆಡಿ. ಓಕೆ, ನೋಡಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಓಕೆ, ಆಗಲೇ ಅನ್ನ ಮಾಡಿಟ್ಕೊಂಡಿದ್ವಲ್ಲ, ಇವಾಗ ಅನ್ನನ ಹುಳಿಗೆ ಹಾಕಿ ಕಳಿಸಿದ್ರೆ ಚಿತ್ರಾನ್ನ ರೆಡಿ ಆಯಿತು. ತುಂಬ ಚೆನ್ನಾಗಾಗತ್ತೆ, ಮಾಡಿಕೊಡಿ ಆಯಿತಾ. ನಿಮಗೇನಾದರೂ ನಾನು ಮಾಡ್ತಿರೋ ಕುಕ್ಕಿಂಗ್ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್.